ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತಕ್ಕಂಥದ್ದು. ಮುಂಜಾನೆ 5:30 ಕೂಡ ಭಕ್ತರಿಗೆ ತಾಯಿಯ ದರ್ಶನಕ್ಕೆ ಅವಕಾಶವನ್ನು ಮಾಡಲಾಗಿದೆ. ಗರ್ಭಗುಡಿಯಲ್ಲಿ ಮಹಾಲಕ್ಷ್ಮಿ ಅಲಂಕಾರವನ್ನ ಚಾಮುಂಡೇಶ್ವರಿ ದೇವಿಗೆ ಮಾಡಲಾಗಿದೆ. ಅದೇ ರೀತಿಯಾಗಿ ಉತ್ಸವ ಮೂರ್ತಿಗೂ ಕೂಡ ನಾಗಲಕ್ಷ್ಮಿ ಅಲಂಕಾರವನ್ನ ಮಾಡಿರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸಬಹುದು. ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಏನಿದೆ, ಉತ್ಸವ ಮೂರ್ತಿ ನಾಗಲಕ್ಷ್ಮಿಯ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂಥದ್ದನ್ನ ಅಂದ್ರೆ ಏನು ಗರ್ಭಗುಡಿಯ ಹಿಂಭಾಗದಲ್ಲಿ ಇರ್ತಕ್ಕಂಥ ಮಂಟಪದಲ್ಲಿ ಪ್ರತಿನಿತ್ಯವೂ ಕೂಡ ಚಾಮುಂಡಿ ಬೆಟ್ಟಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಈ ಒಂದು ತಾಯಿಯ ದರ್ಶನ ಸಿಗುತ್ತೆ. ಆ ಉತ್ಸವ ಮೂರ್ತಿಗೂ ಕೂಡ ಇವತ್ತು ವಿಶೇಷವಾದಂಥ ಅಲಂಕಾರವನ್ನ ಮಾಡಿರ್ತಕ್ಕಂಥದ್ದು. ಹಸಿರು ಮತ್ತೆ ಗುಲಾಬಿ ಬಣ್ಣದ ಜರತಾರ ರೇಷ್ಮೆ ಸೀರೆಯನ್ನು ತಾಯಿಗೆ ತೊಡಿಸಿ ಆಭರಣಗಳನ್ನು ಹಾಕಿ ನಾಗಲಕ್ಷ್ಮಿ ಅಲಂಕಾರವನ್ನು ಮಾಡಿರ್ತಕ್ಕಂಥ ನೀವು ಗಮನಿಸ್ಬೋದು. ತಾಯಿ ಚಾಮುಂಡೇಶ್ವರಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಏನು ನಾಗನ ಅವತಾರ ಏನಿದೆ, ನಾಗನ ಅವತಾರವನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಇನ್ನು ಇಡೀ ಆಲಯ ಏನಿದೆ, ಆಲಯವನ್ನು ಕೂಡ ಅಂದರೆ ಮಂಟಪ ಏನಿದೆ, ಮಂಟಪವನ್ನು ಕೂಡ ಗುಲಾಬಿ, ಸೇವಂತಿಗೆ, ಸಾಮಂತಿಗೆ ಎಲ್ಲ ಹೂಗಳಿಂದಲೂ ಕೂಡ ಸಂಪೂರ್ಣವಾಗಿ ಅಲಂಕಾರ ಮಾಡಿರ್ತಕ್ಕಂಥದ್ದು. ಗರ್ಭಗುಡಿಯಲ್ಲಿ ದೇವಿಯ ದರ್ಶನವನ್ನು ಪಡೆತಕ್ಕಂಥ ಭಕ್ತರೇನಿರ್ತಾರೆ ಅವರು ನೇರವಾಗಿ ಇಲ್ಲಿ ಬಂದು ಉತ್ಸವ ಮೂರ್ತಿ ಏನಿದೆ, ಉತ್ಸವ ಮೂರ್ತಿಯ ದರ್ಶನವನ್ನು ಕೂಡ ಪಡಿತಾರೆ. ಭಕ್ತರೆಲ್ಲರೂ ಕೂಡ ದರ್ಶನ ಪಡೆದಾದ ನಂತರದಲ್ಲಿ ಸಾಕಷ್ಟು ಜನರು ಸೆಲ್ಫಿಯನ್ನು ತೆಗೆದುಕೊಳ್ಳಿಕ್ಕೆ, ತಾಯಿಯ ಫೋಟೋವನ್ನು ತೆಗೆದುಕೊಳ್ಳಿಕ್ಕೆ ಸಾಕಷ್ಟು ಕಾತರಾಗಿರ್ತಕ್ಕಂಥದ್ದನ್ನು ಕೂಡ ಗಮನಿಸ್ಬೋದು. ಮೊದಲ ಆಷಾಢ ಶುಕ್ರವಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಭಕ್ತರ ಸಂಖ್ಯೆ ಕೂಡ ದ್ವಿಗುಣ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದಾಗುತ್ತೆ. ಈ ಬಾರಿಯ ದರ್ಶನ ಏನಿದೆ, ದರ್ಶನ ಭಕ್ತರಿಗೆ ಯಾವುದೇ ರೀತಿಯಾದ ಅನಾನುಕೂಲ ಆಗದ ರೀತಿಯಲ್ಲಿ ಪ್ರಾಧಿಕಾರ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.